ಜೈ ಶ್ರೀರಾಮ್ ಅಂತ ಇಡೀ ಭಾರತ ರಾಮನ ಜಪದಲ್ಲಿರೋ ಸಂದರ್ಭದಲ್ಲಿ ಕನ್ನಡಿಗರಿಗಾಗಿ ನ್ಯೂಸ್ ಫಸ್ಟ್ ಅಯೋಧ್ಯೆಯಿಂದ ಒಂದಾದರ ನಂತರ ಮತ್ತೊಂದು ಎಕ್ಸ್ಕ್ಲೂಸಿವ್ ವರದಿಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಅದೇ ರೀತಿ ಈಗ ಶ್ರೀರಾಮನ ಎಕ್ಸ್ಕ್ಲೂಸಿವ್ ಆ ಮೂರ್ತಿ ಕೆತ್ತನೆಯ ಫೋಟೋ ಕೆತ್ತನೆಯ ಸ್ಥಳದಿಂದ ಲಭ್ಯವಾಗಿರುವಂಥದ್ದು ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮೊಟ್ಟಿಗೆ ಇದೀಗ ವಿದ್ವಾನ್ರಾಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರಿದ್ದಾರೆ. ಇದಕ್ಕೆ ಮುಂಚೆ ಅಯ್ಯಂಗಾರ್ರೆ, ನಮ್ಮ ಪ್ರತಿನಿಧಿ ನಿಮ್ಮನ್ನ ಮಾತನಾಡಿಸ್ತಾ ಇದ್ರು. ಆ ಮೂರ್ತಿ ಕೆತ್ತನೆಯ ವಿವರಗಳನ್ನ ಬಹಳ ಅದ್ಭುತವಾಗಿ ನೀವು ವಿವರಿಸ್ತಾ ಇದ್ರಿ. ಸಂಪೂರ್ಣವಾಗಿ ಈಗ ಲಭ್ಯ ಆಗ್ತಾ ಇರುವಂತಹ ಫೋಟೋ ನೋಡ್ತಾ ಇದ್ರೆ ಎಷ್ಟು ಜೀವಂತಿಕೆ ಇದೆಯಲ್ಲಪ್ಪ ಮುಖಭಾವದಲ್ಲಿ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ? ಮೊದಲಿಗೆ ನೀವು ಆ ಫೋಟೋವನ್ನ ನೋಡಿದಾಗ ನಿಮಗೆ ಮೊದಲು ಬಂದ ಭಾವ ಏನು? ನಿಜವಾಗಿಯೂ ಒಂದು ಚಿಕ್ಕ ಮಗು ನಮ್ಮನ್ನು ನೋಡಿ ನಗ್ತಾ ಇರುವಂತಹ ಒಂದು ಭಾವದಲ್ಲಿದೆ. ಯಾಕಂದರೆ ಮಗುವಿನ ಪೂರ್ಣ ಸ್ವರೂಪವನ್ನು ಮುಖದಲ್ಲಿ ತೋರಿಸಿದ್ದಾರೆ. ಆ ಮುಖದಲ್ಲಿ ಮಂದಸ್ಮಿತ ಅಂತ ಕರಿತೀವಿ ನಾವು. ಮಂದಸ್ಮಿತಂ ಮಧುರವಾಚಂ ಅಂತ ಹೇಳ್ತೀವಲ್ವ, ಹಾಗೆ ಅತ್ಯಂತ ಸಿಹಿಯಾದ ಮಾತನ್ನು ಆಡಲು ಬರುತ್ತಿರುವ ಮಂದಹಾಸ, ಅಂದರೆ ಆಗ ತಾನೇ ನಗುತ್ತಾ ಇರುವಂತಹ ಒಂದು ಭಾವ ಆ ಮುಖದಲ್ಲಿದೆ. ಅದಷ್ಟೇ ಅಲ್ಲ, ತಲೆಯ ಮೇಲಿನ ಗುಂಗುರು ಕೂದಲು, ಆ ಕೂದಲುಗಳನ್ನು ನೋಡಿದ್ರೆ ಮಗು ಆವಾಗ ತಾನೇ ಆಟ ಆಡ್ತಾ ಬರ್ತಾ ಇರೋ ಹಾಗಿದೆ. ಅದೇ ಥರ ಕೆನ್ನೆಗಳು ಉಬ್ಬಿದೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಮಗು ಬಂದ ತಕ್ಷಣ ಅದನ್ನು ಕೆನ್ನೆಯನ್ನು ಜಿಗುಟುವ ಪ್ರಯತ್ನವನ್ನು ಅಥವಾ ಮುಟ್ಟುವ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆ ಅಂದರೆ ಅದು ಬೆಣ್ಣೆಯ ತರಹ ಆ ಮಗುವಿನ ಮುಖ ಇರುತ್ತೆ, ಅದರಲ್ಲಿ ಮಂದಹಾಸ ಇರುತ್ತೆ. ಹಾಗೆ ನೀವು ನೋಡಬಹುದು ವಿಗ್ರಹದಲ್ಲಿ ಆ ಮಗುವಿನ ಮಂದಹಾಸ ಕಾಣ್ತಾ ಇದೆ. ಅದೇ ಥರ ಗುಂಗುರು ಕೂದಲನ್ನು ಕೂಡ ನೀವು ನೋಡಬಹುದು, ಗಲ್ಲವನ್ನು ನೋಡಬಹುದು. ಕಣ್ಣು ಅದು ನಮ್ಮನ್ನೇ ನೋಡ್ತಾ ನಗ್ತಾ ಇರೋ ಹಾಗಿದೆ. ಸೊ ಕುಂಡಲಗಳನ್ನು ಧರಿಸಿದ್ದಾರೆ. ಎಲ್ಲಿ ಮಗುವಿಗೆ ತಲೆಯ ಭಾರವಾಗಿ ದೊಡ್ಡ ಕಿರೀಟ ಹಾಕಿದ್ರೆ ತೊಂದರೆ ಆಗ್ಬಿಡುತ್ತೆ, ಯಾಕಂದರೆ ಮಗು ಅದು ತಡೆಯೋದಿಲ್ಲ. ಹಾಗಾಗಿ ದೊಡ್ಡ ಕಿರೀಟವನ್ನು ಧರಿಸದೆ ಯುವರಾಜ ಪದಾಭಿಷೇಕದಲ್ಲಿರುವ ಚಿಕ್ಕದಾದ ಕಿರೀಟವನ್ನು ಮೇಲ್ಭಾಗದಲ್ಲಿ ಮಾಡಲಾಗಿದೆ. ನೀವು ನೋಡ್ಬೋದು, ಮುಂದೆ ಕೂದಲನ್ನು ಬಿಟ್ಟು ಹಿಂಭಾಗದಲ್ಲಿ ಉರುಜಟೆಯನ್ನು ಮಾಡಲಾಗಿದೆ. ಆ ಥರದ ಒಂದು ಮುಖಭಾವ, ಒಂದು ರೀತಿ ರಾಮಲಲ್ಲಾ ಅಂತ ಕರೆಯೋದಕ್ಕೆ ಯೋಗ್ಯವಾದಂತಹ, ಅಂದರೆ ರಾಮಲಲ್ಲಾ ಅಂತಾನೆ ಕರಿಬೇಕು ಅಂತ ಅನ್ನಿಸ್ಕೊಳ್ಳೋ ಹಾಗೆ ಆ ಮೂರ್ತಿ ಚೆನ್ನಾಗಿದೆ ನೋಡಿ. ಈ ಭಾಗದಲ್ಲಂತೂ ಒಂದು ಚಿಕ್ಕ ಊರ್ಧ್ವಪುಂಡ್ರವನ್ನು ಧರಿಸಿದ್ದಾರೆ, ಹಣೆಗೆ ನಾಮವನ್ನು ಧರಿಸಿದ್ದಾರೆ. ಆ ಮಗುವನ್ನು ನಾವೆಲ್ಲ ನೋಡ್ಬೋದು. ಕೃಷ್ಣೋತ್ಸವದಲ್ಲಿ, ರಾಮೋತ್ಸವದಲ್ಲಿ ಮಕ್ಕಳಿಗೆ ಅಲಂಕಾರವನ್ನು ಮಾಡಿ ಆ ಮಗುವಿಗೆ ನಾಮಗಳನ್ನು ಹಾಕಿಡ್ತಾರೆ. ಹಾಗೆಯೇ ಆ ನಾಮವನ್ನು ಹಾಕಿದ್ದಾರೆ. ಆ ಮಗುವಿನ ನಗು ಮುಖ ನಮಗೆ ಕಾಣುತ್ತೆ. ಅದು ಅಲ್ಲದೆ ಹಿಂದುಗಡೆ ದೇವರು ಅಂತ ತೋರಿಸೋದಕ್ಕೋಸ್ಕರ ಶಿರಶ್ಚಕ್ರ ಇದೆ. ಪಕ್ಕದಲ್ಲಿ ಆ ಕುಂಡಲಗಳ ಜೊತೆಯಲ್ಲಿ ಗುಂಗುರು ಕೂದಲನ್ನು ಕೂಡ ತೋರಿಸಲಾಗಿದೆ. ಇದು ಮುಖದ ಭಾವ ತುಂಬ ಚೆನ್ನಾಗಿದೆ. ಶೆಲ್ವಪಿಳ್ಳೈ ಅಯ್ಯಂಗಾರ್, ಈಗ ಮೊದಲಿಗೆ ಒಬ್ಬ ಸಾಮಾನ್ಯ ರಾಮ ಭಕ್ತನಾಗಿ ಅದನ್ನು ನೋಡ್ತಿದ್ದ ಹಾಗೆ ಮೊದಲಿಗೆ ಕಣ್ತುಂಬಿಕೊಳ್ಳಬೇಕು, ಮನಸ್ಸಿನಲ್ಲಿ ಭಕ್ತಿ ತುಂಬಿಕೊಳ್ಳಬೇಕು ಅಂತ ಅನ್ಸುತ್ತೆ. ಮುಂದುವರೆದ ಹಾಗೆ ನೀವು ವಾಸ್ತುಶಿಲ್ಪದ ಬಗ್ಗೆ ಕೂಡ ಮಾತಾಡ್ತಾ ಇದ್ರಿ. ಅಂದರೆ ಆ ಶಿಲ್ಪಿಯ ಕೆತ್ತನೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿರುವಂಥ ಸಣ್ಣ ಸಣ್ಣ ವಿವರಗಳು, ಯಾವ ರೀತಿಯಾದಂಥ ಶೈಲಿಯನ್ನು ಅಲ್ಲಿ ಬಳಸಲಾಗಿದೆ ಮತ್ತು ಅದರ ಸೂಕ್ಷ್ಮ ಅರ್ಥಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ. ಒಂದು ಮೂರ್ತಿಯಲ್ಲಿ ಸಾಮಾನ್ಯವಾಗಿ ಶಿಲ್ಪಶಾಸ್ತ್ರದ ಪ್ರಕಾರ, ಆಗಮಶಾಸ್ತ್ರದ ಪ್ರಕಾರ ಅನೇಕ ವಿಷಯಗಳನ್ನು ಅಲ್ಲಿ ಅಳವಡಿಸಬೇಕು. ಈ ಮೂರ್ತಿಯನ್ನು ನಾವು ನೋಡ್ತಾ ಇದ್ದರೆ, ಈ ಮೂರ್ತಿಯಲ್ಲಿ ಮೊದಲು ದೈವತ್ವದ ಸಂಕೇತವಾಗಿ ಶಿರಶ್ಚಕ್ರವನ್ನು ಅಳವಡಿಸಲಾಗಿದೆ. ಶಿರಶ್ಚಕ್ರ ಅಂದರೆ ದೇವರ ಹಿಂಭಾಗದಲ್ಲಿರುವ ಚಕ್ರ ಸ್ವರೂಪದಲ್ಲಿರುವಂತಹ ಒಂದು ಅಲಂಕರಣ, ಅದನ್ನು ಶಿರಶ್ಚಕ್ರ ಅಂತ ಕರೀತಾರೆ. ಆ ಶಿರಶ್ಚಕ್ರವನ್ನು ನೀವು ನೋಡಬಹುದು. ಹಾಗೆಯೇ ಆ ಶಿರಶ್ಚಕ್ರದ ಕೆಳಭಾಗಕ್ಕೆ ಬಂದರೆ ಕಿವಿಯಲ್ಲಿ ಕುಂಡಲಗಳನ್ನು ಧರಿಸಿದ್ದಾನೆ. ಕಿವಿಯಲ್ಲಿ ಕುಂಡಲಗಳನ್ನು ಧರಿಸಿರಬೇಕು. ಅದು ಮೂರ್ತಿಯ ಸ್ವರೂಪ ಮತ್ತು ನಗುಮುಖ ಇರಬೇಕು. ಯಾವಾಗಲೂ ರಾಮನಿಗೊಂದು ಮಾತನ್ನು ಹೇಳ್ತಾರೆ ರಾಮಾಯಣದಲ್ಲಿ, ಸ್ಮಿತ ಪೂರ್ವಾಭಿಭಾಷಿ ಅಂತ ಕರೀತಾರೆ. ಅಂದರೆ ಯಾರಾದರೂ ಮಾತಾಡ್ಸೋಕ್ಕೆ ಮುಂಚೆ ಇವನೇ ನಕ್ಕು ತಾನೇ ಮಾತಾಡ್ಸಿದಂತೆ, ಏನಪ್ಪ ಚೆನ್ನಾಗಿದೆಯಾ ಅಂತ. ಸೊ ಹಾಗೆ ಸ್ಮಿತ ಪೂರ್ವಾಭಿಭಾಷಿತ್ವವನ್ನು ರಾಮನಿಗೆ ತೋರಿಸ್ಬೇಕು. ಆ ಲಕ್ಷಣ ಅಲ್ಲಿ ತೋರಿಸಿದ್ದಾರೆ. ಅದಾನಂತರ ಕಂಠ ಇದೆಯಲ್ಲ, ಆ ಕಂಠದ ಹತ್ರ ಒಂದು ಕಂಠಿ ಅಂತ ಒಂದು ಆಹಾರ ಇರಬೇಕು, ಅದಿದೆ. ಅದರ ಕೆಳಭಾಗದಲ್ಲಿ ಒಂದಷ್ಟು ಹಾರಗಳಿದೆ. ಅದರಲ್ಲಿ ಮುಕ್ತಾಸರ ಅಂತ ಹೆಸರು, ಅಂದರೆ ಮುತ್ತಿನ ಮಾಲೆಗಳಿಂದ ಕೂಡಿರಬೇಕು. ಅದು ಕೂಡ ಕತ್ತಿನ ಕೆಳಭಾಗದಲ್ಲಿ ತೋರಿಸಲಾಗಿದೆ. ಹಾಗೆಯೇ ಭುಜದ ಹತ್ರ ಎರಡು ತೋರಿಸಿದ್ದಾರೆ. ನೀವು ನೋಡ್ಬೋದು, ಭುಜದಿಂದ ಕೆಳಗಡೆ ಇಳಿಯೋ ಹಾಗೆ ಎರಡು ಮಣಿಗಳನ್ನು ತೋರಿಸಿದ್ದಾರೆ ಭುಜದಲ್ಲಿ. ಅದನ್ನು ಭುಜಸ್ಕಂಧ ಅಂತ ಕರೀತಾರೆ. ಅದು ಭುಜ ಕೀರ್ತಿ ಅಂತ ಇನ್ನೊಂದು ಕೆಳಗಡೆ ಬೀಳುವಂಥದ್ದು. ಅದರ ಪಕ್ಕದಲ್ಲಿ ಕೇಯೂರ ಅಂತ ಕೆಳಗಡೆ ಮುಂದಕ್ಕೆ ಬಂದರೆ ತೋಳಲ್ಲಿ ಕಟ್ಕೊಳ್ಳೋದು, ತೋಳ್ಬಂದಿ ಅಂತಾರಲ್ಲ,
ಅದನ್ನು ಕೇಯೂರ ಅಂತಾರೆ. ಹಾಗೆ ಮುಂದಕ್ಕೆ ಬಂದರೆ ಕಟಕ, ಕೈಯಲ್ಲಿ ಬಳೆ, ಅದೇ ಥರ ಅಂಗುಲೀಯಕ ಅಂದರೆ ಉಂಗುರುಗಳು, ಅಷ್ಟು ಇದೆ. ಅದೇ ಥರ ಆ ದೇವತಾ ವಿಗ್ರಹಗಳಲ್ಲಿ ಇನ್ನೊಂದು ಸ್ವಾರಸ್ಯವನ್ನು ಗಮನಿಸಬೇಕು. ಎರಡೂ ವಿಚಾರಗಳಿದೆ ಅದರಲ್ಲಿ. ಕೈಯಲ್ಲಿ ಅಭಯ ಮುದ್ರೆ ಮತ್ತು ಶರಮುದ್ರೆ ಎರಡೂ ಇದೆ. ಅಂದರೆ ಕೈಯಲ್ಲಿ ಅಭಯ, ದೇವರು ಆಶೀರ್ವಾದವನ್ನು ಮಾಡುವ ಭಂಗಿಯಲ್ಲಿರಬೇಕು. ಆದರೆ ಅವನಿಗೆ ಬಾಣವನ್ನು ಕೊಟ್ಟುಬಿಟ್ರೆ ಬಾಣವನ್ನು ತೆಗೆಯೋಕ್ಕಾಗೋದಿಲ್ಲ. ಹಾಗಾಗಿ ಬಾಣ ಮತ್ತು ಬಿಲ್ಲು ಎರಡೂ ಕೂಡ ಅದು ಅಲಂಕರಣದ ರೂಪದಲ್ಲಿ ಹಾಕಿದ್ದಾರೆ. ಅಂದರೆ ಆಮೇಲೆ ಅಲಂಕಾರ ಮಾಡ್ಬೋದು, ಅಲ್ಲಿ ವಿಗ್ರಹದಲ್ಲಿ ಅದಿಲ್ಲ, ಅದಕ್ಕೋಸ್ಕರನೇ ಅದನ್ನು ಮಾಡಿರೋದು. ಇನ್ನು ದೇವರು ಸಮಭಂಗದಲ್ಲಿ ನಿಂತಿದ್ದಾನೆ. ಸಮಭಂಗ ಅಂತ ಹೆಸರು, ಅದಕ್ಕೆ ವಿಷ್ಣು ಸ್ಥಾನಕ ಸ್ತಮಭಂಗ ಅಂತ. ಅಂದರೆ ವಿಷ್ಣುವಿನ ಮೂರ್ತಿಯನ್ನು ಮಾಡುವಾಗ ಹಾಗೆಯೇ ಇರಬೇಕು, ಅದು ಹಾಗೇ ನಿಂತಿರಬೇಕು ಅಂತ ಸಮಸ್ಥಾನಕ ಪಾದ ಅಂತ ಕರೀತಾರೆ. ಆ ಭಂಗಿಯಲ್ಲಿ ಇದ್ದಾನೆ. ಮತ್ತು ಎಲ್ಲೂ ಕೂಡ ಕಾಲನ್ನು ನೋಡ್ಬೋದು, ಒಂದಕ್ಕೊಂದಕ್ಕೆ ಪಕ್ಕ ಇಟ್ಟು ನೋಡಿರುವಂತಹದ್ದು. ಮತ್ತು ಆ ಹಾರದ ಕೆಳಭಾಗಕ್ಕೆ ಬಂದರೆ ಅಲ್ಲಿ ಕಟಿಬಂಧ ಅಂತ, ಹೊಟ್ಟೆಯ ಮೇಲ್ಭಾಗದಲ್ಲಿ ಕಟ್ಟುವ ಒಂದು ದಾರದ ಥರ ಇದೆ, ಅದನ್ನು ಕಟಿಬಂಧ ಅಂತ ಕರೀತಾರೆ, ಅದಿದೆ. ಅಲ್ಲಿಂದ ಕೆಳಗಡೆ ಬಂದರೆ ನೀವು ನಾಭಿ ಇದೆ, ನಾಭಿಯ ಕೆಳಭಾಗದಲ್ಲಿ ಕೀರ್ತಿಮುಖವನ್ನು ತೋರಿಸಲಾಗಿದೆ. ಆ ನಾಭಿಯ ಕೆಳಭಾಗದಿಂದ ಬರುವಂತಹದ್ದು ಉರುಧಾಮ, ಕಾಂಚೀಗುಣ ಅಂತ ಅದಕ್ಕೆ ಹೆಸರು. ಅದು ಸೊಂಟದಿಂದ ಬರುವ ಕೆಳಗೆ ಬಿದ್ದಿರುವ ಬಟ್ಟೆ. ಆ ಬಟ್ಟೆಯನ್ನು ಕೂಡ ಚಿತ್ರವಸ್ತ್ರವನ್ನು ತುಂಬ ಚೆನ್ನಾಗಿ ಮಾಡಲಾಗಿದೆ. ಮತ್ತು ಕಾಲಿನಲ್ಲಿ ಪಾದ ಜಾಲಕವನ್ನು ಮಾಡಿದ್ದಾರೆ. ಸೊ ಹೀಗೆ 16 ಲಕ್ಷಣಗಳು, 16 ಆಭರಣಗಳನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಅದು 16 ಆಭರಣಗಳಲ್ಲಿದೆ. ಮತ್ತು ಸಾಕ್ಷಾತ್ ರಾಮನ ಬಾಲವಿಗ್ರಹದಲ್ಲಿದ್ದರೂ ಅವನು ರಾಮ ಅಂತ ಗೊತ್ತಾಗೋದಕ್ಕೋಸ್ಕರನೇ ಅಲ್ಲಿ ಶರಮುದ್ರೆ ಮತ್ತು ಕೋದಂಡ ಮುದ್ರೆ, ಅಂದರೆ ಬಾಣ ಮತ್ತು ಬಿಲ್ಲನ್ನು ಹಿಡ್ಕೊಳ್ಳುವಂತಹ ಕೈಗಳನ್ನು ತೋರಿಸಲಾಗಿದೆ. ಇದೆಲ್ಲವೂ ನೋಡಿದ್ರೆ ಯೋಗಿರಾಜ್ ಅವರು ಬಂದಿರೋದು ನಮ್ಮ ಕರ್ನಾಟಕದಿಂದ. ಅದರಿಂದ ಹೊಯ್ಸಳೆಯ ಪರಂಪರೆಯ ಛಾಯೆ, ಅಂದರೆ ಹೊಯ್ಸಳ ಶೈಲಿಯ ಛಾಯೆ ಆ ವಿಗ್ರಹದಲ್ಲಿ ಕಾಣಿಸುತ್ತೆ. ಈಗೇನಾದರೂ ನಾರ್ತ್ ಇಂಡಿಯಾದವರು ಮಾಡಿದರೆ ಅದರ ಪಾಲರು, ಗುಪ್ತರು ಇವರ ಛಾಯೆ ಇರ್ತಿತ್ತು. ತಮಿಳುನಾಡವರು ಮಾಡಿದರೆ ಚೋಳ, ಚಾಲುಕ್ಯ, ಪಲ್ಲವರ ಛಾಯೆ ಇರ್ತಿತ್ತು. ಆದರೆ ಇದರಲ್ಲಿ ಇರೋದ್ರಿಂದ ಇದು ಹೊಯ್ಸಳ ಛಾಯೆ, ನಮ್ಮದೇ ಕರ್ನಾಟಕದ ಬೇಲೂರು, ಹಳೆಬೀಡು, ಸೋಮನಾಥಪುರದಲ್ಲಿರುವಂತಹ ಒಂದು ಹೊಯ್ಸಳ ಶೈಲಿಯ ಛಾಯೆ ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಪ್ರಭಾವಳಿಯನ್ನು ಗಮನಿಸಬೇಕು. ಪ್ರಭಾವಳಿಯಲ್ಲಂತೂ ಅದು ಇನ್ನೂ ರಾಮ ನಿಂತಿರೋದು ಒಂದು ಹೇಳಬೇಕು ನಿಮಗೆ. ರಾಮ ಒಂದು ಕಮಲದ ಹೂವಿನ ಮೇಲೆ ನಿಂತಿದ್ದಾನೆ, ಅಲ್ಲಿ ನೋಡಿ. ಅದರಲ್ಲಿ 2 ಪದ್ಮಗಳಿರ್ತವೆ, ಯಾವಾಗಲೂ ಶಾಸ್ತ್ರದಲ್ಲಿ ಹೇಳ್ತಾರೆ 2 ಪದ್ಮ ಇರಬೇಕು. ಒಂದು ಊರ್ಧ್ವ ಪದ್ಮ, ಇನ್ನೊಂದು ಅಧೋ ಪದ್ಮ. ಅಂದರೆ ಕಮಲದ ದಳ ಕೆಳಗಿರೋ ಹಾಗೆ, ಕಮಲದ ದಳ ಮೇಲಿರೋ ಹಾಗೆ. ಆ ಕಮಲದ ಹೂವಿನ ಮಧ್ಯದಲ್ಲಿ ಅಲ್ಲಿ ನಿಂತಿದ್ದಾನೆ. ಕಮಲದ ಹೂವು ಸೃಷ್ಟಿಯ ಸಂಕೇತ, ಸಾಕ್ಷಾತ್ ಭಗವಂತನೇ ಸೃಷ್ಟಿಗೆ ಕಾರಣ ಅಂತ ತೋರಿಸೋದಕ್ಕೋಸ್ಕರ ಸೃಷ್ಟಿಯ ಸಂಕೇತವಾಗಿ ಕಮಲದ ಹೂವಿದೆ. ಇನ್ನು ಆ ಕಡೆ ಈ ಕಡೆ ಗರುಡ ಮತ್ತು ಆಂಜನೇಯನನ್ನು ಕೆತ್ತಲಾಗಿದೆ. ಅವರನ್ನು ಯಾಕೆ ಗರುಡ ಆಂಜನೇಯ ಇಬ್ಬರು ಕೈ ಮುಗಿದು ಭಕ್ತಾಂಜಲಿಯಾಗಿ ನಿಂತಿರೋ ಹಾಗೆ ಕೆತ್ತಲಾಗಿದೆ? ಯಾಕೆಂದರೆ ಸಾಕ್ಷಾತ್ ಪರಮಾತ್ಮ ರಾಮ, ಅವನ 2 ಪಾದಗಳು ವೈಕುಂಠದಲ್ಲಿದ್ದಾಗ ಗರುಡ, ಭೂಮಿಯ ಮೇಲಿದ್ದಾಗ ಆಂಜನೇಯ. ಸೊ ಹಾಗಾಗಿ ಗರುಡ ಮತ್ತು ಆಂಜನೇಯರು ಇಲ್ಲದೇ ಇರುವಂತಹ ಯಾವ ಊರೂ ಇಲ್ಲ ಇಂಡಿಯಾದಲ್ಲಿ. ಸೊ ಹಾಗೆ ಗರುಡ ಮತ್ತು ಆಂಜನೇಯನಿಗನ್ನೇ ಆ ಕಡೆ ಈ ಕಡೆ ಪ್ರಭಾವಳಿಯ ಕೆಳಭಾಗದಲ್ಲಿ ಅವರನ್ನ ಕೆತ್ತಲಾಗಿದೆ. ಈ ನಾರಾಯಣ ಬೇರೆ ಅಲ್ಲ ಮತ್ತು ಈ ಸಾಕ್ಷಾತ್ ರಾಮ ಬೇರೆ ಅಲ್ಲ ಅಂತ ತೋರಿಸೋದಕ್ಕೋಸ್ಕರ 10 ಅವತಾರಗಳನ್ನು ಕೆತ್ತಲಾಗಿದೆ ಪ್ರಭಾವಳಿಯಲ್ಲಿ. ಅಲ್ಲಿ ಮತ್ಸ್ಯ ಅಂದರೆ ಮೀನಿನ ಅವತಾರ, ಕೂರ್ಮ ಅಂದರೆ ಆಮೆಯ ಅವತಾರ, ಅದಾದ ನಂತರ ವರಾಹ ಅಂದರೆ ಕಾಡು ಹಂದಿಯ ಅವತಾರ, ಅದಾದ ನಂತರ ನರಸಿಂಹ ಅಂದರೆ ನರಮೃಗ ಶರೀರ, ಅದಾದಮೇಲೆ ವಾಮನ. ಈ 5 ಅಲಂಕರಣಗಳನ್ನು ಬಲಭಾಗದಲ್ಲಿ ಅಂದರೆ ರಾಮನ ಬಲಭಾಗದಲ್ಲಿ ತೋರಿಸಲಾಗಿದೆ, 5 ಅವತಾರಗಳನ್ನು. ಇನ್ನು 5 ಅವತಾರಗಳನ್ನು ಎಡಭಾಗದಲ್ಲಿ ಅಲ್ಲಿ ಪರಶುರಾಮ, ರಾಮ, ಕೃಷ್ಣ ಮತ್ತು ಬುದ್ಧ ಮತ್ತು ಕಲ್ಕಿ, ಈ 5 ಅವತಾರಗಳನ್ನು ಎಡಭಾಗದಲ್ಲಿ ಕೆತ್ತಲಾಗಿದೆ. ಸೊ ಬಲಭಾಗದಲ್ಲಿ 5, ಎಡಭಾಗದಲ್ಲಿ 5. ಅದಲ್ಲದೆ ಮೇಲ್ಭಾಗದಲ್ಲಿ ಗರುಡ ಮತ್ತು ಆಂಜನೇಯ. ಇದಲ್ಲದೆ ಹಿಂದೂ ಧರ್ಮದ ಪರಮ ಉದ್ದೇಶ ಸಂಕೇತವಾದಂತಹ ಓಂಕಾರವನ್ನು ಬಲಗಡೆಯಲ್ಲಿ ಕೆತ್ತಲಾಗಿದೆ. ನೀವು ಓಂಕಾರವನ್ನು ಸ್ಕ್ರೀನಲ್ಲಿ ನೋಡ್ಬೋದು ಕ್ಲೀನಾಗಿ. ಬಲಭಾಗದಲ್ಲಿ ಓಂಕಾರ, ಎಡಭಾಗದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಕೆತ್ತಲಾಗಿದೆ. ಮೇಲ್ಭಾಗದಲ್ಲಿ ಶಂಖಚಕ್ರ, ಯಾಕಂದರೆ ವಿಷ್ಣುವಿನ ಪರಮೋಚ್ಚಾಯುಧಗಳು. ಶಂಖಚಕ್ರ ಇಲ್ಲದೆ ಹೋದರೆ ವಿಷ್ಣು ಅಂತ ಅನ್ನಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಮೇಲ್ಭಾಗದಲ್ಲಿ ಶಂಖಚಕ್ರಗಳನ್ನು ಕೆತ್ತಲಾಗಿದೆ. ಅದರ ಮೇಲ್ಭಾಗದಲ್ಲಿ ಕೀರ್ತಿಮುಖವನ್ನು ಕೆತ್ತಲಾಗಿದೆ.
ಹೀಗೆ ಸರ್ವಾಂಗ ಸುಂದರವಾಗಿ 16 ಆಭರಣಗಳಿಂದ 16 ತತ್ವಗಳಿಂದ 32 ಲಕ್ಷಣಗಳಿಂದ ಈ ಮೂರ್ತಿಯನ್ನು ಕೆತ್ತಲಾಗಿದೆ. ವಿಜಯ್, ಶೆಲ್ವಪಿಳ್ಳೈ ಅಯ್ಯಂಗಾರ್ ಈಗ ಸಂಪೂರ್ಣವಾಗಿ ಬಹಳ ಅದ್ಭುತವಾಗಿ ಸರಳವಾಗಿ ವಿವರಿಸ್ತಾ ಇದ್ರಿ ಇಡೀ ಮೂರ್ತಿಯ ಕೆತ್ತನೆ ಹೇಗೆ ಬಂದಿದೆ ಅಂತ. ಓರ್ವ ಶಿಲ್ಪಿ ಶಿಲೆಯಿಂದ ಇಷ್ಟು ಕೋಮಲವಾಗಿ ಇಷ್ಟು ಅಮೋಘವಾಗಿ ಇದನ್ನ ಪ್ರತಿಯೊಂದು ವಿಚಾರವನ್ನು ಅರಳಿಸಬೇಕು ಕಲ್ಲಿನಲ್ಲಿ ಅಂದಾಗ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಚರ್ಚೆ, ಅಧ್ಯಯನ ಮತ್ತು ಮಾಹಿತಿಗಳನ್ನ ಈ ಮೊದಲೇ ಅವರಿಗೆ ನೀಡಲಾಗಿರುತ್ತಾ ಅಂತ. ಇದು ಮೂರ್ತಿ ಹೇಗೆ ಬರಬೇಕು, ಮೂರ್ತಿಯ ಹಿನ್ನೆಲೆ ಏನು, ಮೂರ್ತಿ ಎಷ್ಟು ಎತ್ತರ ಬರಬೇಕು, ಇದೆಲ್ಲವನ್ನು ಮೊದಲೇ ಹೇಳಲಾಗಿರುತ್ತೆ. ಮೂರ್ತಿಯ ಈ ಕಲ್ಲನ್ನು ಕೊಟ್ಟು ಈ ಕಲ್ಲಿನಲ್ಲಿ ಏನು ಬರಬೇಕು ಅನ್ನುವಂತಹ ಒಂದು ಚಿತ್ರವನ್ನು ಕೂಡ ಅವರಿಗೆ ಒದಗಿಸಲಾಗಿರುತ್ತೆ. ಆ ಚಿತ್ರ ಬಿಟ್ಟಿರೋ ಇನ್ನೊಬ್ಬ ಕಲಾವಿದ ಇರ್ತಾನೆ. ಕೆಲವೊಮ್ಮೆ ಶಿಲ್ಪಿಗಳೇ ಆ ಚಿತ್ರವನ್ನು ಬಿಟ್ಕೊಳ್ತಾರೆ, ಇಲ್ಲದೋದ್ರೆ ಕೆಲವೊಮ್ಮೆ ಶಿಲ್ಪವನ್ನು ಮಾಡುವವರು ಅದು ಚಿತ್ರವನ್ನು ಮಾಡುವವರು ಬೇರೆ ಇರ್ತಾರೆ. ಸೊ ಮೊದಲಿಗೆ ಬರೋದು ಚಿತ್ರ, ಆಮೇಲೆ ಆಕ್ಚುಲಿ ನಾವು ಚಿತ್ರ ಅಂತೀವಿ, ಆದರೆ ಶಾಸ್ತ್ರದಲ್ಲಿ ಅದಕ್ಕೆ ಚಿತ್ರ ಅಂದರೆ ಇವಾಗ ಏನು ವಿಗ್ರಹ ಇದೆಯೋ ಅದಕ್ಕೆ ಚಿತ್ರ ಅಂತ ಹೆಸರು, ಅದಕ್ಕೆ ಚಿತ್ರಾಭಾಸ ಅಂತ ಹೆಸರು. ಪೇಂಟಿಂಗ್ಗೆ ಅಂದರೆ ನಾವು ಚಿತ್ರ ಅಂತ ಇವಾಗ ಕರಿತೀವಲ್ಲ ಕನ್ನಡದಲ್ಲಿ, ಹೌದು, ಅದಕ್ಕೆ ಸಂಸ್ಕೃತ ಶಾಸ್ತ್ರದಲ್ಲಿ ಚಿತ್ರಾಭಾಸ ಅಂತ, ಅಂದರೆ ಕಣ್ಣಿಗೆ ಕಾಣುವಂತೆ ಕಾಣುವ ಒಂದು ಚಿತ್ರ ಅಷ್ಟೇನೆ. ಅದನ್ನು ವಿಗ್ರಹಕ್ಕೆ ತಂದು ವಿಗ್ರಹದಲ್ಲಿ ಮಾಡಬೇಕು. ಸೊ ಇದೆಲ್ಲವೂ ಮೊದಲೇ ಪೂರ್ವ ನಿರ್ಧಾರಿತವಾಗಿ ರಾಮಲೆಲ್ಲ ಹೀಗೇ ಬರಬೇಕು ಅನ್ನೋ ಒಂದು ಚಿತ್ರ ಬಂದಿತ್ತು. ತಾವೆಲ್ಲ ಗಮನಿಸಿರ್ಬೋದು, ರಾಮನ ಈ ಒಂದು ಮಂದಿರದ ಪ್ರತಿಷ್ಠೆಯ ಆಹ್ವಾನ ಪತ್ರಿಕೆಯಲ್ಲಿ ಒಂದು ರೇಖಾಚಿತ್ರವನ್ನು ಪ್ರಿಂಟ್ ಮಾಡಲಾಗಿತ್ತು. ಅದು ಮೊದಲು ಒಂದು ಪರಿಕಲ್ಪನೆ. ಅದರ ಪರಿಕಲ್ಪನೆಯ ಆಧಾರದಲ್ಲಿ ಇದರಲ್ಲಿ ಪ್ರಭಾವಳಿಯನ್ನೆಲ್ಲ ತಂದು ಮಾಡಲಾಗಿದೆ. ಇನ್ನೊಂದು, ಕೇವಲ ರಾಮನ ವಿಗ್ರಹವನ್ನು ಮಾತ್ರ ಮಾಡಿದರೆ ಅಲ್ಲಿ ರಾಮ ಪರಮಪುರುಷ, ನಾರಾಯಣ ಶ್ರೀಮನ್ನಾರಾಯಣ ವಿಷ್ಣು ಅನ್ನೋ ಭಾವ ತರಬೇಕಲ್ಲ. ಯಾಕೆಂದರೆ ಅದೇ ಅಲ್ಲಿಯ ಪೂಜೆಯ ಮಹತ್ವ. ಹಾಗಾಗಿ ಈ ಪ್ರಭಾವಳಿಯನ್ನು ತರಲಾಯಿತು. ಯಾಕಂದರೆ ಪ್ರಭಾವಳಿಯಲ್ಲಿ ನಿಮಗೆ ಶಂಖಚಕ್ರಗಳು, ಆ ಅಲಂಕರಣಗಳು, ಮೇಲ್ಭಾಗದಲ್ಲಿ ಸ್ವಸ್ತಿಕ ಓಂಕಾರ, ಆ ಕೀರ್ತಿಮುಖ, ಆ ದಶಾವತಾರ, ಪಕ್ಕದಲ್ಲಿ ಹನುಮ ಗರುಡ, ಕೆಳಭಾಗದಲ್ಲಿ ಊರ್ಧ್ವಪದ್ಮ ಅಧೋಪದ್ಮ, ಇದೆಲ್ಲ ಇದ್ದಿದ್ದಕ್ಕೇನೆ ಇವಾಗ ಏನಾಯಿತು, ಪರಿಪೂರ್ಣವಾದಂತಹ ನಾರಾಯಣನ ಪ್ರತಿಮೆ ಇದು, ಶ್ರೀರಾಮಚಂದ್ರನ ಪ್ರತಿಮೆ ಅನ್ನೋದು ಅಲ್ಲಿಗೆ ಪೂರ್ಣವಾಯಿತು. ಸೊ ಹಾಗಾಗಿ ಒಂದು ಪೂರ್ಣತ್ವದ ಶಿಲ್ಪವನ್ನು ಇದನ್ನು ಅರುಣ್ ಯೋಗಿರಾಜ್ ಅವರಿಗೆ ಅದನ್ನು ಒಂದಷ್ಟು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಆದರೆ ರಾಮ ತನ್ನ ಮನಸ್ಸಿನಲ್ಲಿ ಬರದೆ ಒಬ್ಬ ಶಿಲ್ಪಿ ಇದನ್ನು ಕೆತ್ತೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಧ್ಯಾನ ಮಾಡಿರ್ತಾರೆ. ನಾನು ಅವರ ಇಂಟರ್ವ್ಯೂಗಳನ್ನು ಕೂಡ ನೋಡಿದೆ, ಅರುಣ್ ಯೋಗಿರಾಜ್ ಅವರು ಮಾಡಿರೋಂತಹ ಒಂದು ಇಂಟರ್ವ್ಯೂನ ನೋಡಿದೆ. ಅವರು ಹೇಳಿದ್ರು, ನಾನು ಉಳಿಯಿಂದ ಹೊಡಿತಾ ಇದ್ದೆ, ಅದೇ ಮಾಡಿಸ್ಕೊಂಡು ಹೋಯಿತು ಅಂತ. ಯಾಕೆಂದರೆ ಎಲ್ಲವನ್ನೂ ನಾನೇ ಸರಿ ಮಾಡ್ತೀನಿ ಅಂತೇನಿಲ್ಲ, ಅವನ ರಾಮನ ಪ್ರೇರಣೆ ಅವರಲ್ಲಿ ಒಳಗಡೆ ಹೋಗಿ ಅವರ ಒಂದು ಪರಿಶ್ರಮದಿಂದ ಈ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ವಿಗ್ರಹವಷ್ಟೇ ಇದೆ, ಇನ್ನು ರಾಮನ ಪ್ರಾಣಶಕ್ತಿ ಒಳಗಡೆ ಬಂದ ಮೇಲಂತೂ ಇದು ಅದ್ಭುತವಾಗಿ ಕಾಣುತ್ತೆ. ಈಗ ನಾವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಒಂದು ಕಡೆ ಇದ್ದರೆ ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಮತ್ತು ಕಲ್ಕಿ ಅಂದರೆ ವಿಷ್ಣುವಿನ 10 ಅವತಾರಗಳನ್ನು ಅಲ್ಲಿ ಹೇಳಲಾಗಿದೆ. ಸೊ ಹೀಗಾಗಿ ವಿಷ್ಣುವೇ 10 ಅವತಾರವನ್ನು ಎತ್ತಿದಂತಹ ಶ್ರೀಮನ್ನಾರಾಯಣನೇ ಇಲ್ಲಿ ರಾಮನಾಗಿ, ಬಾಲರಾಮನಾಗಿ ರಾಮ ಜನ್ಮಭೂಮಿಯಲ್ಲಿ ಇದ್ದಾನೆ ಅನ್ನುವಂತಹದ್ದನ್ನು ಸೂಚಿಸೋದಕ್ಕೆ ಈ ವಿಗ್ರಹವನ್ನು ಮಾಡಿದ್ದಾರೆ. ಸದ್ಯಕ್ಕೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತಹ ರಾಮಲಲ್ಲಾ ಮೂರ್ತಿಯ ಆ ಫೋಟೋ ಕೆತ್ತನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದ್ಭುತವಾಗಿ ಅದರ ವಿವರಣೆಯನ್ನು ಕೊಡ್ತಾ ಇದ್ರು ಮೈಸೂರಿನಿಂದ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಶೆಲ್ವಪಿಳ್ಳೈ ಅಯ್ಯಂಗಾರ್ರೆ, ಈಗ ವಿಷ್ಣುವಿನ ಅವತಾರವೇ ಆದರೂ ಕೂಡ ಕೃಷ್ಣನ ಬಾಲ್ಯಾವಸ್ಥೆ, ಬಾಲಕೃಷ್ಣನ ಸ್ವರೂಪ ಎಲ್ಲರಿಗೂ ಕೂಡ ಪರಿಚಿತ ಇರುವಂಥದ್ದು. ಆದರೆ ರಾಮಲಲ್ಲ ಅಂತ ಬಂದಾಗ ಬಹಳ ವಿರಳ ಅನ್ಸುತ್ತೆ. ಇದೇ ಮೊದಲ ಅಥವಾ ಇದಕ್ಕೂ ಮುಂಚೆ ದೇಶದಲ್ಲೆಲ್ಲಾದರೂ ಇಂತಹ ಮೂರ್ತಿ ಕೆತ್ತನೆಯ ಉಲ್ಲೇಖಗಳಿದೆ ಅಂತ ಅನ್ಸುತ್ತಾ, ಅಥವಾ ಇದೇ ಪ್ರಪ್ರಥಮ ಅನ್ಸುತ್ತಾ? ಇಲ್ಲ, ಇದು ನನಗೆ ತಿಳಿದ ಮಟ್ಟಿಗೆ ಇದೇ ಮೊದಲನೇ ರಾಮಲಲ್ಲ. ಯಾಕೆಂದರೆ ರಾಮಲಲ್ಲ ಅಂತ ಪೂಜೆ ಮಾಡುವ ಪದ್ಧತಿ ಭಾರತದಲ್ಲಿ ಭಾಳ ಪ್ರಾಚೀನ ಕಾಲದಿಂದಿದೆ. ನೋಡಿ, 1366ರಿಂದ 1467ರವರೆಗೆ ಜಗದ್ಗುರು ರಾಮಾನಂದಾಚಾರ್ಯ ಅಂತ ಒಬ್ಬರಿದ್ದರು. ಅವರ ಪಂಥವೇ ಈ ರಾಮಾನಂದಿ ಪಂಥ. ಈ ಜಗದ್ಗುರು ರಾಮಾನಂದಾಚಾರ್ಯರಿಗೆ
ಜಗದ್ಗುರು ಶ್ರೀ ರಾಮಾನುಜಾಚಾರ್ಯರ ಶಿಷ್ಯರೊಬ್ಬರು ರಾಘವಾಚಾರ್ಯ ಅನ್ನೋರು ಪೂರ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪಾಠ ಮಾಡಿದ್ರು. ಅದಾದ ನಂತರ ಅವರು ಸನ್ಯಾಸಿಗಳಾದರು. ಆವತ್ತಿನಿಂದ ಇವರಿಗೆ ದೇವರು ಅಂದ್ರೇನೆ ರಾಮ. ಆ ರಾಮರನ್ನ ಬಾಲರಾಮನಾಗಿ ಪೂಜೆ ಮಾಡಬೇಕು ಅನ್ನೋದು ಅವರ ಪದ್ಧತಿ. ಆದರೆ ಬಾಲರಾಮನಾಗಿ ಪೂಜೆ ಮಾಡ್ತಾ ಇದ್ದರೂ ಕೂಡ ಈ ರೀತಿ ಒಂದು ದೇವಾಲಯದಲ್ಲಿ ಕಲ್ಲಿನ ಶಿಲ್ಪದಲ್ಲಿ ರಾಮಲಲ್ಲ ಇದ್ದಿದ್ದು ನನಗೆ ಖಂಡಿತವಾಗಿಯೂ ಭಾರತದಲ್ಲಿ ಎಲ್ಲೂ ಇಲ್ಲ ಅಂತಾನೆ ಹೇಳಬೇಕು. ಆದರೆ ರಾಮನ ಪೂಜೆ ಮಾಡ್ತಾ ಇದ್ದಂತಹ ಚಿಕ್ಕ ಚಿಕ್ಕ ವಿಗ್ರಹಗಳು ಪಂಚಲೋಹದ್ದನ್ನು ಈ ರಾಮಾನಂದಿ ಸಂಪ್ರದಾಯದವರೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನು ಅವರು ರಾಮಲಲ್ಲ ಅಂತಾನೆ ಪೂಜೆ ಮಾಡ್ತಾರೆ. ಹಾಗಾಗಿಯೇ 1949ರಲ್ಲಿ ರಾಮ ದೇವಸ್ಥಾನದಲ್ಲಿ ಅಂದರೆ ಬಾಬರ್ ಮಸೀದಿ ಇದ್ದ ಜನ್ಮಸ್ಥಾನದಲ್ಲಿ ರಾಮಲಲ್ಲ ಮೂರ್ತಿ ಸಿಕ್ತು. ಸೊ ಹಾಗಾಗಿ ರಾಮಲಲ್ಲ ಮೂರ್ತಿ ಪಂಚಲೋಹದಲ್ಲಿತ್ತು ಇಲ್ಲಿ ತನಕ. ಆದರೆ ಒಂದು ಭವ್ಯವಾದ ಮಂದಿರದಲ್ಲಿ ಈ ರೀತಿ ರಾಮಲಲ್ಲ ಮೂರ್ತಿ ಎಲ್ಲೂ ಇಲ್ಲ. ಕೃಷ್ಣಂದು ಬೇರೆ ಥರನೇ ಇದೆ. ಕೃಷ್ಣನಿಗೆ ಅವರು ಕಿರೀಟವನ್ನೇ ತೊಡಿಸೋದಿಲ್ಲ. ಕೃಷ್ಣನ ತಲೆಯಲ್ಲಿ ಯಾವಾಗಲೂ ನವಿಲುಗರಿ ಇರುತ್ತೆ. ಯಾಕೆಂದರೆ ಕೃಷ್ಣನನ್ನು ಪೂಜೆ ಮಾಡ್ತಾ ಇದ್ದಿದ್ದೆ ಕಾಡು ಹೂಗಳು ಮತ್ತು ಅಲ್ಲಿದ್ದ ಗೋಪಿಯರು ಕಾಡಿನಲ್ಲಿ ಏನು ಸಿಗುತ್ತೋ ಅದರಲ್ಲಿ ಅವನನ್ನು ಅಲಂಕಾರ ಮಾಡ್ತಿದ್ರು ಅಂತ. ಆದರೆ ಕೃಷ್ಣ ನಂದಗೋಕುಲದಲ್ಲಿ ಬೆಳಿಬೇಕಾಯಿತು ಕಾಡಲ್ಲಿ. ಆದರೆ ರಾಮ ಹಾಗಲ್ಲ, ಸಾಕ್ಷಾತ್ ಅರಮನೆಯಲ್ಲಿ ಇದ್ದವನು. ಸೊ ಹಾಗಾಗಿ ಬಾಲರಾಮನನ್ನು ತೋರಿಸುವಾಗ ಕಿರೀಟ ತೋರಿಸಲೇಬೇಕಾದಂತಹ ಅನಿವಾರ್ಯತೆ ಅವರಿಗೆ. ಅಲ್ಲಿ ನೀವು ಕಾಡಿನ ಹೂಗಳಿಂದ ಅಲಂಕಾರ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ರಾಮ ಮತ್ತು ಕೃಷ್ಣ ಇಬ್ಬರ ಬಾಲ ಸ್ವರೂಪದಲ್ಲಿ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಕೃಷ್ಣನ ಅಲಂಕರಣಗಳಲ್ಲಿ ಬೇರೆ ಇರ್ತದೆ. ಅವನಿಗೆ ಬೇರೆ ಬೇರೆ ಕಾಡಿನ ಹೂಗಳ ಅಲಂಕಾರ ತೋರಿಸಿರ್ತಾರೆ. ಆದರೆ ಇಲ್ಲಿ ರಾಮನಿಗೆ ಒಬ್ಬ ರಾಜೋಚಿತವಾದಂತಹ ಅಲಂಕರಣಗಳನ್ನು ತೋರಿಸಿದ್ದಾರೆ. ಇದೆರಡು ವ್ಯತ್ಯಾಸ. ಆದ್ದರಿಂದ ಇಡೀ ಭಾರತದಲ್ಲಿ ರಾಮಲಲ್ಲ ಏಕೈಕ ಮೊದಲನೆಯ ಮೂರ್ತಿ ಇದು. ವಿಜಯ್, ಅಂದ್ರೆ ಅಯೋಧ್ಯೆ ರಾಮ ಜನ್ಮಭೂಮಿ ಅನ್ನೋ ಕಾರಣಕ್ಕಾಗಿ ಶಿಲ್ವಪಿಳ್ಳೈ ಅಯ್ಯಂಗಾರ್ರೆ ರಾಮಲಲ್ಲ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋದಾ, ಅಥವಾ ಇಂತಿಷ್ಟೇ ಕಾರಣಗಳು ಇದೇ ನಿರ್ದಿಷ್ಟವಾದಂಥ ಕಾರಣಗಳಿಗೆ ಈ ಆಯ್ಕೆ ಅನ್ನುವಂಥದ್ದೇನಾದರೂ ಇದೆಯಾ? ಜೊತೆಗೆ ಶ್ರೀರಾಮ ಪ್ರಭು ಅಂದಾಗ ದಶರಥ ಪುತ್ರ, ಸೂರ್ಯವಂಶಿ, ಆದಿಪುರುಷ, ಮರ್ಯಾದಾ ಪುರುಷೋತ್ತಮ ರಾಮನನ್ನು ನಾವೆಲ್ಲರೂ ಕಲ್ಪಿಸ್ಕೊಂಡಿರ್ತೀವಿ. ಬಾಲ್ಯಾವಸ್ಥೆಯ ರಾಮನ ಬಗ್ಗೆ ಹೆಚ್ಚು ಪರಿಚಿತವಲ್ಲದಿರಬಹುದು. ಈಗ ಅದನ್ನು ಅರಿಯುವಂಥ ಸಮಯ ಅನ್ಸುತ್ತೆ ಬಹುಶಃ, ಅಲ್ವಾ? ಹೌದು. ಇದು ಎರಡು ಕಾರಣಗಳಿಂದ ರಾಮಲಲ್ಲ ಪ್ರತಿಷ್ಠಿತವಾಗಿದೆ. ನಂಬರ್ 1, ಅಲ್ಲಿ ರಾಮ ಜನ್ಮಭೂಮಿ, ರಾಮ ಹುಟ್ಟಿದ ಜಾಗದಲ್ಲಿ ಬೇರೆ ಎಲ್ಲ ರಾಮರಿಗಿಂತಲೂ ಇವನು ಹುಟ್ಟಿದ ರಾಮಂತರ ಇರಬೇಕು ಅಥವಾ 5 ವರ್ಷದ ಬಾಲಕಂತರ ಇರಬೇಕು ಅನ್ನೋದು ಒಂದನೇದು. ಎರಡನೇ ಕಾರಣ ಅಂತಂದ್ರೆ, ಅಲ್ಲಿ ಬಹಳ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರೋರು ರಾಮಾನಂದಿ ಸಂಪ್ರದಾಯದವರು. ಅವರು ರಾಮನನ್ನ ಬಾಲರೂಪದಲ್ಲಿಯೇ ಪೂಜೆ ಮಾಡೋದು. ಅವರ ಪೂಜಾ ಪದ್ಧತಿಯಲ್ಲೇ ರಾಮ ಯಾವತ್ತೂ ಬಾಲನೇ. ಹಾಗಾಗಿ ಆ ಬಾಲ ಸ್ವರೂಪದಲ್ಲಿಯೇ ಮಾಡಬೇಕು. 2 ಕಾರಣಗಳಿಂದ, ಒಂದು ರಾಮ ಜನ್ಮಭೂಮಿ, ಇನ್ನೊಂದು ರಾಮಾನಂದಿ ಸಂಪ್ರದಾಯದ ಪ್ರಕಾರ ಪೂರ್ಣ ಬ್ರಹ್ಮನಾದಂತಹ ಪರಬ್ರಹ್ಮನಾದಂತಹ ರಾಮನನ್ನು ಅವರು ಪೂಜೆ ಮಾಡೋದು ಮಗುವಿನ ರೂಪದಲ್ಲೇ. ಇವತ್ತಿಗೂ ಆ ಭಾವದಲ್ಲೇ ಪೂಜೆ ಮಾಡೋದು. ಅವರ ಪೂಜೆ ಎಲ್ಲ ಮಗುವನ್ನು ಎಬ್ಬಿಸಿ, ಮಗುವಿಗೆ ಊಟ ಕೊಟ್ಟು, ಸ್ನಾನ ಮಾಡಿಸಿ, ಮಗುವನ್ನು ಮಲಗಿಸ್ತಾರಲ್ಲ, ಲಾಲಿ ಎಲ್ಲ ಹೇಳಿ ಆರತಿ ಮಾಡ್ತಾರಲ್ಲ, ಶೃಂಗಾರ ಭೋಗ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಗುವಿಗೆ ಮಾಡುವ ರೀತಿಯಲ್ಲೇ ಮಾಡೋದು. ಆದ್ದರಿಂದಾನೇ ಅಲ್ಲಿ ರಾಮಲಲ್ಲಾನನ್ನೇ ಮಾಡಬೇಕು, ಮಗುವಿನ ರೀತಿಯಲ್ಲೇ ಮಾಡಬೇಕು ಅಂತ ಅಲ್ಲಿದ್ದ ಪೂಜಾ ಪದ್ಧತಿಗಳು ಮತ್ತು ಅಲ್ಲಿನ ರಾಮ ಜನ್ಮಭೂಮಿಯ ವಿಶೇಷ ಇವೆರಡನ್ನೂ ಸೇರಿಸ್ಕೊಂಡು ಅಲ್ಲಿ ಮಾಡಿರೋದು. ಜೊತೆಗೆ ಶಿಲ್ವಪಿಳ್ಳೈ ಅಯ್ಯಂಗಾರ್ರೆ, ಈಗ ಮೊದಲ ಬಾರಿಗೆ ಇದೊಂದು ಸ್ವರೂಪವನ್ನು ಕಟ್ಟಿಕೊಟ್ಟಿದ್ದಾರೆ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ. ನೀವು ಹೇಳಿದಾಗೆ ಇದೇ ಮೊದಲನೆಯ ಕೆತ್ತನೆಯೂ ಆಗಿರೋದ್ರಿಂದ, ಮತ್ತು ಇದುವರೆಗೂ ನಾವು ನೋಡ್ಕೊಂಡು ಬರ್ತಾ ಇರುವಂಥ ಶ್ರೀರಾಮಚಂದ್ರರ ಫೋಟೋಗಳಿರಬಹುದು, ವಿಗ್ರಹಗಳಿರಬಹುದು, ಎಲ್ಲಿಯೂ ಕಾಣದ ರಾಮಲಲ್ಲರ ಒಂದು ಹೊಸ ಸ್ವರೂಪವನ್ನು ಕಲ್ಪನೆಯಲ್ಲಿ ಕಟ್ಟಿಕೊಂಡು ಅದನ್ನು ಮೂರ್ತಿಯ ಮೂಲಕ ದೇಶದ ಜನರ ಮುಂದೆ ಇಡಬೇಕಾಗಿತ್ತು. ಆ ಕೆಲಸ ಎಷ್ಟು ಅಚ್ಚುಕಟ್ಟಾಗಿದೆ ಅನ್ಸುತ್ತೆ ನಿಮಗೆ? ಇಲ್ಲ, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ರವರಿಗೆ ಮತ್ತು GL ಭಟ್ರಿಗೆ ಮತ್ತು ಇನ್ನೊಬ್ಬರಿಗೆ 3 ಜನಕ್ಕೂ ಕೊಡಲಾಗಿತ್ತು ಈ ಕೆಲಸವನ್ನು. 3 ಜನ ಚೆನ್ನಾಗಿ ಮಾಡಿರ್ತಾರೆ. ಕೆಲವು ಟೆಕ್ನಿಕಲ್ ವಿಚಾರಗಳಿಂದ ಭಗವಂತನ ಅನುಗ್ರಹದಿಂದ ಇದು ಅರುಣ್ ಯೋಗಿರಾಜ್ ಅವರಿಗೆ ಒಲಿದು ಬಂದಿದೆ. ಅವರಿಗೂ ಅಭಿನಂದನೆಗಳು, ಕರ್ನಾಟಕಕ್ಕೂ ಅಭಿನಂದನೆಗಳು. ಸೊ ಈ ಕೆಲಸಗಳನ್ನು ಮಾಡುವಾಗ ಕೆಲವೊಮ್ಮೆ ಶಾಸ್ತ್ರದ ವಿಚಾರಗಳು ಬರ್ತದೆ. ಅಂದರೆ ಶಾಸ್ತ್ರದಲ್ಲಿ ಇದು ಇದೆಯೇ, ಆಗಮಶಾಸ್ತ್ರದಲ್ಲಿ ಈ ರೀತಿ ಹೇಳಿದಾರೆಯೇ, ಇದನ್ನು ಮಾಡ್ಬೋದಾ ಅಂತ ಬರ್ತದೆ. ಒಂದು. ಎರಡನೇದು,
ಈ ರಾಮನ ಪ್ರತಿಮೆಯನ್ನು ಮಾಡುವಾಗ ತ್ರಿಭಂಗದಲ್ಲಿ ತೋರಿಸ್ಬೇಕು ಅಂತ ಒಂದು ನಿಯಮ. ರಾಮನನ್ನು ತೋರಿಸುವಾಗಲೇ ತ್ರಿಭಂಗದಲ್ಲಿ ತೋರಿಸ್ಬೇಕು ಅಂತ. ಬಟ್ ಇಲ್ಲಿ ಸಮಸ್ಥಾನಕ ಭಂಗಿಯಲ್ಲಿ ತೋರಿಸಿದ್ದಾರೆ. ಅದು ಒಂದು ಹೊಸ ಪರಿಕಲ್ಪನೆಯೇ. ಯಾಕಂದರೆ ರಾಮ ಮತ್ತು ಕೃಷ್ಣ ಇಬ್ಬರನ್ನು ತ್ರಿಭಂಗದ ಸ್ವರೂಪದಲ್ಲಿಯೇ ಮಾಡಬೇಕು ಅನ್ನೋದು ಒಂದು ನಿಯಮ, ಶಾಸ್ತ್ರ ನಿಯಮ. ಆದರೆ ಇಲ್ಲಿ ಅದನ್ನು ಸಮಸ್ಥಾನಕ ಭಂಗಿಯಲ್ಲಿ ವಿಷ್ಣುವಿನ ಸ್ವರೂಪದಲ್ಲಿ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವೂ ಹೊಸ ಪರಿಕಲ್ಪನೆಗಳು ಭಾರತಕ್ಕೆ. ಆದರೆ ಭಾರತದಲ್ಲಿ ಈ ಧರ್ಮ ಸ್ವಾತಂತ್ರ್ಯ ಇದೆ ಮತ್ತು ಶಿಲ್ಪ ಸ್ವಾತಂತ್ರ್ಯವೂ ಇದೆ. ಹಾಗಾಗಿ ಅದು ಶಾಸ್ತ್ರಕ್ಕೆ ವಿರೋಧ ಅಂತೇನಿಲ್ಲ, ಶಾಸ್ತ್ರಕ್ಕಿಂತಲೂ ಭಿನ್ನವಾಗಿದೆ ಅಂತ ಅಷ್ಟೇ ಅರ್ಥವೇ ಹೊರತು ಅದು ವಿರೋಧ ಅಂತೇನು ತಗೋಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಮತ್ತು ರಾಮ ಜನ್ಮಭೂಮಿಯಲ್ಲಿ ಅವರದೇ ಆದಂತಹ ಒಂದು ವಿಶಿಷ್ಟತೆ ಬೇಕಾಗಿತ್ತು. ಇವಾಗ ಎಲ್ಲೋ ಒಂದು ಕಡೆ ಇರುವಂತಹ ಮೂರ್ತಿಯ ರೀತಿಯಲ್ಲೇ ಮಾಡಿದ್ರೆ ಇದು ಈ ರೀತಿ ಇದೆ ಅಂತ ಅನ್ನೋದು ಬೇಡ, ನಿಜ. ಅಲ್ಲಿ ಒಂದು ವಿಶಿಷ್ಟತೆ ಇರಲಿ ಅನ್ನೋದಕ್ಕೋಸ್ಕರ ಈ ಎಲ್ಲರೂ ಸೇರಿ ಇಂತಹ ಒಂದು ಮಾಡಿದ್ದಾರೆ. ಆ ಮುಖದಲ್ಲಿ ಮುದ್ದಾದ ಒಂದು ಅಲಂಕರಣವನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನೂ ಕೂಡ ಪ್ರತಿಷ್ಠೆ ಆದಮೇಲೆ, ಪ್ರಾಣ ಪ್ರತಿಷ್ಠೆ ಆದರೆ ನಿಜವಾಗಿಯೂ ಪ್ರಾಣಶಕ್ತಿ ಬರುತ್ತೆ. ಅದರಲ್ಲಿ ತತ್ವಾದಿನ್ಯಾಸಗಳು, ಅಧಿವಾಸಗಳು, ಮಂತ್ರದ ಸ್ವರೂಪಗಳು ಎಲ್ಲ ಬರ್ತದೆ. ನೇತ್ರೋನ್ಮೀಲನ ಕೂಡ ಇವಾಗ ಶಿಲ್ಪಿ ನೇತ್ರೋನ್ಮೀಲನ ಆಗಿದೆ. ನಂತರದಲ್ಲಿ ನಿಜವಾಗಿಯೂ ನೇತ್ರೋನ್ಮೀಲನ ಅಂತ ಹೇಳಿ ಬಲಗಣ್ಣಿನಲ್ಲಿ ಸೂರ್ಯನನ್ನು, ಎಡಗಣ್ಣಿನಲ್ಲಿ ಚಂದ್ರನನ್ನು ಆವಾಹನೆ ಮಾಡಿ ಅವನು ಜಗತ್ತಿನ ದೃಷ್ಟಿಯಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಾದ ಮೇಲೆ ನಿತ್ಯ ಸಾನ್ನಿಧ್ಯ ಏರ್ಪಡುತ್ತೆ. ಇನ್ನೊಂದು ವಿಷಯ ತಮಗೆ ಹೇಳಬೇಕು, ಹೆಚ್ಚು ಜನಗಳು ನೋಡ್ತಾ 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 ದೇವಿ ಮೂರ್ತಿಗೆ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ. ಇದೊಂದು ಫಿಸಿಕ್ಸ್ ಥಿಯರಿ. ಭಾಳ ಜನ ಒಂದು ವಸ್ತುವನ್ನು ನೋಡ್ತಾ ಇದ್ರೆ ಆ ವಸ್ತುವಿಗೆ ಶಕ್ತಿ ಬರುತ್ತೆ, ಎನರ್ಜಿ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ಥಿಯರಿ ಇದೆ. ಅದು ಕೂಡ ನಮ್ಮ ದೇವಸ್ಥಾನಗಳಲ್ಲಿ ವರ್ಕ್ ಆಗುತ್ತೆ. ಸೊ ರಾಮನನ್ನು ಬಹಳ ಜನ ನೋಡೋದಕ್ಕೆ ಆರಂಭಿಸಿದ ಮೇಲೆ ಅವನ ಅನುಗ್ರಹ ನಮಗೆಲ್ಲ ಸಿಗುತ್ತೆ. ಓಕೆ, ಅಂದರೆ ಈಗ ನೀವು ಹೇಳ್ತಾ ಇದ್ರಿ ಈ ತ್ರಿಭಂಗ ಅನ್ನುವಂಥದ್ದು ಒಂದು, ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈಗಲೇ ಇಷ್ಟು ಜೀವಂತಿಕೆ ಕಾಣ್ತಾ ಇದೆ ಆ ಕೆತ್ತನೆಯಲ್ಲಿ ಅಂತ. ಇದೇ ಸಂದರ್ಭದಲ್ಲಿ ವಿದ್ವಾನ್ರೆ ಅದರ ಮಹತ್ವಗಳನ್ನು ತಿಳಿಸ್ಕೊಡೋದಾದರೆ, ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಅಥವಾ ನಯನ ಮಿಲನ ಅನ್ನುವಂಥದ್ದರ ಪ್ರಕ್ರಿಯೆಗಳು ನೀವೇನು ಹೇಳ್ತಾ ಇದ್ರಲ್ಲ, ಆ ಸನ್ನಿಧಾನ ಅಲ್ಲಿ ಬಂದು ಸ್ಥಾಪಿತ ಆಗುತ್ತೆ ಅನ್ನುವಂಥದ್ದು, ಆ ವಿಚಾರಗಳ ಬಗ್ಗೆ ಒಂದಷ್ಟು ಅರಿವು ಮೂಡಿಸೋದಾದರೆ. ಅದು ಏನಂದರೆ, ಈಗ ಪ್ರತಿಯೊಂದು ಶರೀರವೂ ಮಣ್ಣೆ, ವಿಗ್ರಹ ಅಂತ ಹೆಸರು. ವಿಗ್ರಹ ಅಂದರೆ ಶರೀರ ಅಂತ, ನಮ್ಮದು ನಿಮ್ಮದು ಎಲ್ಲರಿಗೂ ವಿಗ್ರಹ ಅಂತಾನೆ ಹೆಸರು. ಅಲ್ಲಿ ರಾಮನ ವಿಗ್ರಹ ಇದೆ. ನಮ್ಮ ವಿಗ್ರಹ, ರಾಮನ ವಿಗ್ರಹ ಎರಡು ವ್ಯತ್ಯಾಸ ಇಲ್ಲ. ಅದು ಮಣ್ಣಿಂದ ಬಂದಿದ್ದೆ, ನೀವು ಮಣ್ಣಿಂದ ಬಂದಿದ್ದು, ನಾನು ಮಣ್ಣಿಂದ ಬಂದಿದ್ದು. ನಾವೆಲ್ಲರೂ ಅಲ್ಟಿಮೇಟ್ ಎಲ್ಲವೂ ಮಣ್ಣೆ. ಕರೆಕ್ಟಾ? ಶರೀರದಲ್ಲಿರೋದೇನು? ಹೌದು. ನೀವು ದಿನ ಊಟ ಮಾಡ್ತೀರಿ, ಬಾಳೆಹಣ್ಣು, ಊಟ, ಅನ್ನ, ಅಕ್ಕಿ ಅಂತೆಲ್ಲ ಹೇಳ್ತೀರಿ. ಎಲ್ಲಿಂದ ಬಂತದ್ದು? ಮಣ್ಣಿಂದ ಬಂತು. ನೀವು ತಿಂತಾ ಇರೋದೇನು? ಮಣ್ಣು. ನೀವೇನು? ಮಣ್ಣು. ಎಲ್ಲವೂ ಮಣ್ಣೆ ಆಗಿದೆ ಪ್ರಪಂಚದಲ್ಲಿ. ಇದು ಮೂಲಾರ್ಥದಲ್ಲಿ ಹಾಗೆ ನೋಡಿದ್ರೆ ಅಲ್ಲಿ ರಾಮನು ಇವಾಗ ಮಣ್ಣಿನಿಂದಾನೇ ಬಂದಿರೋದು, ಕಲ್ಲಾಗಿದ್ದಾನೆ. ಆದರೆ ನಮ್ಮೊಳಗಡೆ ಒಂದು ಆತ್ಮ ಚೈತನ್ಯ ಇದೆ ಒಳಗಡೆ. ಕರೆಕ್ಟಾ ಅಲ್ವಾ? ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ಚೈತನ್ಯ ಇದೆ. ಆ ಚೈತನ್ಯವೇ ಆತ್ಮ, ಅದರೊಳಗೆ ಪರಮಾತ್ಮ ಇದ್ದಾನೆ. ಹಾಗೆಯೇ ರಾಮನಿಗೂ ಕೂಡ ಆ ವಿಗ್ರಹ ಅಷ್ಟೇ. ಇವಾಗ ಆ ವಿಗ್ರಹಕ್ಕೆ ಸಂಸ್ಕಾರಗಳನ್ನು ಮಾಡಬೇಕು. ಅದನ್ನು ಜಲಾದಿವಾಸ, ಪುಷ್ಪಾದಿವಾಸ, ಛಾಯಾದಿವಾಸ, ಈ ರೀತಿ ಅಧಿವಾಸಗಳನ್ನೆಲ್ಲ ಮಾಡಿ, ಅದಾದ ನಂತರ ಹೋಮಗಳಲ್ಲಿ 24 ತತ್ವಗಳು, ಪ್ರಕೃತಿಯ ತತ್ವಗಳನ್ನು ಇದೆ, ಅವುಗಳನ್ನು ನ್ಯಾಸ ಮಾಡ್ತಾರೆ. ಅದನ್ನು ಷೋಡಶ ನ್ಯಾಸ ಅಂತ ಕರೀತಾರೆ. ಅದರಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಶಕ್ತಿಯನ್ನು ತಗೊಂಡು ಬರ್ತಾರೆ. ಕಡೆಯ ಶಕ್ತಿಯಾಗಿ ಕಣ್ಣಿನಲ್ಲಿ ಶಕ್ತಿಯನ್ನು ತಂದು ಕಣ್ಣನ್ನು ಓಪನ್ ಮಾಡ್ತಾರೆ. ಅದಕ್ಕೆ ನೇತ್ರ ಉನ್ಮೀಲನ, ನಯನ ಉನ್ಮೀಲನ. ನಯನ ಅಂದರೆ ಕಣ್ಣು, ಉನ್ಮೀಲನ ಅಂದರೆ ತೆಗೆಯೋದು. ನಯನೋನ್ಮೀಲನವನ್ನು ಮಾಡ್ತಾರೆ. ಅದಾದ ನಂತರ ಪ್ರಧಾನವಾಗಿರೋದು ಪ್ರಾಣ ಪ್ರತಿಷ್ಠೆ. ಅಲ್ಲಿಗೆ ಪ್ರಾಣ ಬರೋದಕ್ಕೆ ಅರ್ಹವಾಯಿತು ಬಾಡಿ, ಅಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ. ಅಂದರೆ ಈ ಪ್ರಪಂಚದ ಸರ್ವಚೈತನ್ಯ ಸ್ವರೂಪನಾಗಿರುವಂತಹ ಆ ಪರಬ್ರಹ್ಮ, ಪರಮಾತ್ಮ, ಅವನು ಅದರೊಳಗಡೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಮಂತ್ರಪೂತವಾದ ಶರೀರದಿಂದ ಒಳಗಡೆ ಬರ್ತಾನೆ. ಅಲ್ಲಿಗೆ ಅದು ಪ್ರಾಣ ಪ್ರತಿಷ್ಠೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಮೂರ್ತಿಯನ್ನು ನೋಡೋದಕ್ಕೆ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ತಾರೆ. ಇದಿಷ್ಟು ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸೂಕ್ಷ್ಮವಾದಂತಹ ಅರ್ಥ. ಆದರೆ ಪ್ರತಿಯೊಂದು ಕ್ರಿಯೆಗಳು ಕೂಡ ಬಹಳ ನಿಧಾನವಾಗಿ ನಡೆಯುತ್ತೆ. ಯಾಕಂದರೆ ತತ್ವಾದಿನ್ಯಾಸಗಳು ಮತ್ತು ಷೋಡಶನ್ಯಾಸ ಮತ್ತು ಪ್ರಾಣ ಪ್ರತಿಷ್ಠೆ ಮಾಡುವಾಗ 3-4 ದಿನ ಬೇಕು ಅದಕ್ಕೆಲ್ಲ. ಒಂದೊಂದು ಮಂತ್ರಕ್ಕೂ ಒಂದೊಂದು ಆಹುತಿ, ಸ್ವಾಹಾಕಾರ, ಆ ಸ್ವಾಹಾಕಾರದ ಸಂಪಾತಾಜ್ಯದಿಂದ ದೇವತಾ ಸ್ಪರ್ಶ, ಆ ಸ್ಪರ್ಶದಿಂದ ಆ ಅಂಗಕ್ಕೆ ಆ ಅಂಗದ ಸಂಯೋಜನೆ, ಇದೆಲ್ಲ ಮಾಡಬೇಕು. ಇದು ಈಗ ಅವರು ಪೂರ್ತಿ ಮಾಡ್ತಾರದನ್ನು ಅಲ್ಲಿ ಕ್ರಮಬದ್ಧವಾಗಿ ಮಾಡ್ತಾ ಇರ್ತಾರೆ. ಕೆಲವು ಸಂಪ್ರದಾಯಗಳು ಭೇದ ಇದೆ. ವೈದಿಕ ಪ್ರತಿಷ್ಠೆ, ಪಾಂಚರಾತ್ರಾಗಮ ಪ್ರತಿಷ್ಠೆ ಎಲ್ಲ ಇದೆ. ಇದು ಅಲ್ಲಿ ಒಂದು ಪ್ರತಿಷ್ಠಾ ಮೌಕ್ತಿಕ ಅಂತ ಒಂದು ಪುಸ್ತಕ ಬರ್ತದೆ, ಒಂದು ವಿಧಿ ಇದೆ. ಆ ಪ್ರತಿಷ್ಠಾ ಮೌಕ್ತಿಕದ ಪ್ರಕಾರ ಈ ಎಲ್ಲ ಪ್ರತಿಷ್ಠಾಪನೆಗಳು ನಡೀತಾ ಇದೆ.
ಓಕೆ, ಹಾಗೆ ಶೆಲ್ವಪಿಳ್ಳಯ್ಯ ಅಯ್ಯಂಗಾರ್ರೆ, ಈಗ ನಿಮ್ಮ ಅಧ್ಯಯನದ ಪ್ರಕಾರ ನಿಮಗೆ ತಿಳಿದ ಹಾಗೆ ಪುರಾಣಗಳಲ್ಲಿ ರಾಮಲಲ್ಲನ ಉಲ್ಲೇಖ, ಅದಕ್ಕೆ ಸಂಬಂಧಪಟ್ಟಂಥ ಕಥೆಗಳು, ಬಾಲರಾಮನ ಬಾಲ್ಯದ ದಿನಗಳ ಕಥೆಗಳು ಇದೆಲ್ಲವೂ ಇರೋದಾದ್ರೆ ಅದು ಹೆಚ್ಚು ಪ್ರಚಲಿತ ಆಗಲಿಲ್ಲ ಯಾಕೆ? ತಿಳಿದುಕೊಳ್ಬೇಕಾಗಿರೋದೇನು ಅಂತ. ಇಲ್ಲ, ರಾಮ ಲಲ್ಲ ಅನ್ನುವಂತಹದ್ದು ಎಲ್ಲೂ ಪುರಾಣದಲ್ಲಿ ಎಲ್ಲೂ ಇಲ್ಲ. ಅದು ರಾಮನ ಬಾಲ್ಯದ ಕಥೆಗಳು ರಾಮಾಯಣದಲ್ಲೇ ಹೇಳಿದ್ದಾರೆ. ಅವನು ಬಹಳ ಬೇಗದಲ್ಲಿ ಎಲ್ಲವನ್ನು ವಿದ್ಯೆಯನ್ನು ಅಧ್ಯಯನ ಮಾಡ್ದ, ಚತುರ್ವೇದಾಧ್ಯಯನ ಮಾಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ದ. ಆಮೇಲೆ ವಿಶ್ವಾಮಿತ್ರರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವನನ್ನು ಕರೆದೊಯ್ದರು ಅಂತ ರಾಮಾಯಣದಲ್ಲಿ ಬರ್ತದೆ. ರಾಮನ ಆಟಗಳನ್ನು ಕೂಡ ಹೇಳಿದ್ದಾರೆ ರಾಮಾಯಣದಲ್ಲಿ. ಕೌಸಲ್ಯ ನಿತ್ಯವೂ ಕೂಡ ಚಂದ್ರನನ್ನು ತೋರಿಸಿ ಅವನಿಗೆ ಊಟ ಮಾಡಿಸ್ತಾ ಇದ್ಲು ಅಂತೆಲ್ಲ ಬರ್ತದೆ. ಆದರೆ ಈ ಎಲ್ಲ ಪರಿಪೂರ್ಣವಾಗಿ ರಾಮಲಲ್ಲ ಹೀಗೆ ಇದ್ದ, ಈ ಥರದ ಮೂರ್ತಿ ಹೀಗೆ ಮಾಡಬೇಕು ಅನ್ನುವಂತಹ ಶಾಸ್ತ್ರಗಳು ಎಲ್ಲಿಯೂ ಇಲ್ಲ. ಓಕೆ, ಈಗ ಒಟ್ಟಾರೆಯಾಗಿ ಅಯೋಧ್ಯೆಯ ಸಂಭ್ರಮವನ್ನು ನೀವು ಕೂಡ ಗಮನಿಸ್ತಾ ಬರ್ತಾ ಇದ್ದೀರಾ. ದೇಶದ ಒಂದೊಂದು ಮೂಲೆಯಿಂದಲೂ ಕೂಡ ಅತ್ಯದ್ಭುತವಾದಂತಹ ಉಡುಗೊರೆಗಳು, ಒಟ್ಟಾರೆ ಅಯೋಧ್ಯೆ ಕೇಂದ್ರಿತವಾಗಿ ದೇಶದಲ್ಲಿ ಮನೆ ಮಾಡಿರುವಂಥ ಸಂಭ್ರಮ, ದೇಶದಾದ್ಯಂತ ಹಬ್ಬದ ವಾತಾವರಣ, ಪುನರ್ ಪ್ರತಿಷ್ಠಾನದ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿ ಸಂತಸ ವ್ಯಕ್ತಪಡಿಸ್ತೀರಾ? ಹೇಗೆ ನೋಡ್ತಾ ಇದ್ದೀರಾ ಸದ್ಯದ ಭಾರತವನ್ನು ಶೆಲ್ವಪಿಳ್ಳಯ್ಯ ಅಯ್ಯಂಗಾರ್ರೆ? ಇಲ್ಲ, ಈಗ ಭಾರತ ಅತ್ಯಂತ ಬದಲಾವಣೆಯಾಗಿದೆ. ಒಂದು ರಾಮ ಮಂದಿರದ ಪ್ರತಿಷ್ಠೆ ಇದೆಯಲ್ಲ, ಅತ್ಯಂತ ಅದ್ಭುತ. ಇದು ರಾಮ ಮಂದಿರದ ಒಂದು ಪ್ರತಿಷ್ಠೆ ಇವತ್ತು ಭಾರತವೆಲ್ಲ ಕೊಂಡಾಡುವಂತಹ ಒಂದು ಕಾಲ ಇದು. ಯಾವತ್ತು ಎಲ್ಲಿಯೋ ಬಂದಂತಹ, ನೋಡಿ ನಮ್ಮದು ಅಸ್ಮಿತೆಯ ಪ್ರದೇಶಗಳು ಕೆಲವಿದ್ದಾವೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕಾ ಅಂತ 7 ಕ್ಷೇತ್ರಗಳು ನಮ್ಮದು. ನಾವು ಯಾವುದೋ ಬೇರೆ ಯಾವುದೋ ಇತಿಹಾಸವಿಲ್ಲದೆ ಇರೋ ಜಾಗದಲ್ಲಿ ಒಂದು ದೇವಾಲಯವನ್ನು ಕಟ್ಟಬಹುದು. ಆದರೆ ಸಾವಿರಾರು ವರ್ಷದ ಇತಿಹಾಸವನ್ನು, ಒಂದು ಇತಿಹಾಸ ಹೋಗಿತ್ತು, ಅದು ಧ್ವಂಸವಾದಾಗ ಸಹಜವಾಗಿಯೇ ಅಸ್ಮಿತೆಯ ಮೇಲೆ ಆದಂತಹ ಆಘಾತ ಅದು. ಆ ಆಘಾತದ ಜಾಗದಲ್ಲಿ ಮತ್ತೆ ಚೇತರಿಸಿಕೊಂಡು ನಮಗೆ ಆ ಜಾಗದಲ್ಲಿ ಕಟ್ಟುವ ಶಕ್ತಿ ಬಂದಿರೋದು, ಮತ್ತು ಅದಕ್ಕಾಗಿ ದೇಶದ ಪರಮೋಚ್ಚ ಒಂದು ಕಾನೂನಿನ ಆಲಯವಾದಂತಹ ಸುಪ್ರೀಂ ಕೋರ್ಟ್ ಅದಕ್ಕೆ ಆದೇಶವನ್ನು ಕೊಟ್ಟಿದ್ದು, ಇದೆಲ್ಲ ಕೂಡ ಒಂದು ಭಾರತೀಯರು ಸಂಭ್ರಮ ಪಡಬೇಕಾದಂತಹ ಒಂದು ದೊಡ್ಡ ದಿನ. ಹಾಗಾಗಿ ಇದೊಂದು ಮಹತ್ತರವಾದ ಸನ್ನಿವೇಶ ಭಾರತೀಯರಿಗೆ. ಅದಕ್ಕಾಗಿ ನಾವು ಸಂತೋಷ ಪಡ್ತೀವಿ. ಭಾರತೀಯರೆಲ್ಲರಿಗೂ ಅಭಿನಂದನೆಗಳು. ಈ ಭಾರತವನ್ನು ನಂಬುವಂತಹ, ಈ ಸಂಸ್ಕೃತಿಯನ್ನು ಒಪ್ಪುವಂತಹ ಪ್ರಪಂಚದ ಎಲ್ಲ ಜನಗಳು ಇವತ್ತು ಸಂತೋಷ ಪಡ್ತಾರೆ. ನಾಟ್ ಓನ್ಲಿ ಇಂಡಿಯನ್ಸ್, ಐಸೆ ಪ್ರಪಂಚದ ಎಲ್ಲ ನನ್ನ ಅನೇಕ ಶಿಷ್ಯರು ಪ್ರಪಂಚದ 40 ಹೆಚ್ಚು ದೇಶಗಳಲ್ಲಿದ್ದಾರೆ. ಅವರೆಲ್ಲ ನನಗೆ ಕರೆ ಮಾಡಿ ಹೇಳ್ತಾರೆ, ವಿ ಆರ್ ಹ್ಯಾಪಿ ಅಂತ ಹೇಳ್ತಾರೆ. ಅಂದರೆ ಅವರು ಬೇರೆ ಧರ್ಮಗಳನ್ನು ಫಾಲೋ ಮಾಡ್ತಾ ಇರ್ಬೋದು, ಆದರೆ ನಮ್ಮ ಧರ್ಮದ ನಂಬಿಕೆಯ ಜಾಗಗಳು ಮತ್ತೆ ಪುನರುಜ್ಜೀವನ ಆಗ್ತಾ ಇರೋದು ಅವ್ರಿಗೂ ಕೂಡ ಸಂತೋಷ ಕೊಟ್ಟಿದೆ. ಅದೇನೇ ನಾವು ಮಲ್ಟಿ ಕಲ್ಚರಿಸಮ್ ಅಂತ ಹೇಳೋದು. ಬಹು ಸಂಸ್ಕೃತಿಯ ದೇಶ ಅಂದ್ರೆ ಏನು? ಇದೇನೆ. ಆದ್ದರಿಂದ ನಮ್ಮ ದೇಶ ಆರಂಭದಿಂದಲೂ ಬಹು ಸಂಸ್ಕೃತಿ, ಹಿಂದೂ ಧರ್ಮ ಅನ್ನೋದೇ ಬಹು ಸಂಸ್ಕೃತಿಯ ದೇಶ. ಈ ಬಹು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಅವಕಾಶವೇ ಇವತ್ತು ಈ ರಾಮ ಮಂದಿರದ ನಿರ್ಮಾಣ ಅಂತ ನಾನಾದರೂ ಭಾವಿಸ್ತೀನಿ. ಶ್ರೀಮತೆ ರಾಮಾನುಜಾಯ ನಮಃ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.